ಕಾರ್ಕಳದಲ್ಲಿ ಬರುವ 10ನೇ ತಾರೀಕಿನಂದು ಕುಕ್ಕುಂದೂರು ಗ್ರಾಮ ಪಂಚಾಯತ್ನ ಮೈದಾನದಲ್ಲಿ ನಡೆಯುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಮುಖಾಂತರ ಬೃಹತ್ ಜನಾಗ್ರಹ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ನಾವೆಲ್ಲ ಕ್ಷೇತ್ರದ ಪರವಾಗಿ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಚಿಂತನೆ ನಮ್ಮಲ್ಲಿದೆ. ಈಗಾಗಲೇ ಕ್ಷೇತ್ರದ ಬಗ್ಗೆ, ಪರಮ ಪೂಜ್ಯ ಕಾವಂದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವರ್ಚಸ್ಸನ್ನು, ಕ್ಷೇತ್ರದ ಪವಿತ್ರತೆಯನ್ನು, ಪರಮ ಪೂಜ್ಯ ಕಾವಂದರ ವರ್ಚಸ್ಸನ್ನು ಧಕ್ಕೆ ಮಾಡುವಂಥ ಕೆಲಸ ಕಾಣದ ಕೈಗಳಿಂದ ವಿಶೇಷವಾದ ಷಡ್ಯಂತ್ರ ನಡೀತಾ ಇದೆ. ಇದು ಎಲ್ಲ ಸಮಸ್ತ ಕ್ಷೇತ್ರದ ಭಕ್ತಬಂಧುಗಳಿಗೆ ಹಾಗೂ ಕಾವಂದರ ಅಭಿಮಾನಿಗಳಿಗೆ ತುಂಬ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ. ಆ ನೆಲೆಯಲ್ಲಿ ಈಗಾಗಲೇ ನಾವು ಕಾರ್ಕಳದ ಸಮಸ್ತ ಸಮಾನ ಮನಸ್ಕ ಭಕ್ತಬಂಧುಗಳು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಎನ್ನುವಂಥ ಒಂದು ಹೆಸರಿನಲ್ಲಿ ಬರುವ 10ನೇ ತಾರೀಕಿನಂದು ಒಂದು ಬೃಹತ್ತಾದಂಥ ಜನಾಗ್ರಹ ಸಭೆಯನ್ನು ಮಾಡಬೇಕು. ನಾವೆಲ್ಲರೂ ಒಕ್ಕೊರಲಿನಿಂದ ಕ್ಷೇತ್ರದ ಪರವಾಗಿ, ಧರ್ಮಸ್ಥಳದ ಪರವಾಗಿ ಇದ್ದೇವೆ, ಕಾವಂದರ ಪರವಾಗಿ ಮತ್ತು ಕಾವಂದರು ಮಾಡುವಂಥ ಒಳ್ಳೆಯ ಕೆಲಸದ ಪರವಾಗಿ ನಾವೆಲ್ಲ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕೆನ್ನುವ ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಮುಂದಿನ ದಿನದಲ್ಲಿ ನಮ್ಮ ಸಂಸ್ಕೃತಿ ಉಳಿಬೇಕೆನ್ನುವಂಥ ಭಾವನೆಯಿಂದ ನಾವೆಲ್ಲ ಸಮಾನ ಮನಸ್ಕರು ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪರವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ರವೀಂದ್ರ ಶೆಟ್ಟಿ ಬಜಿಗೋಳಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಕಾರ್ಕಳ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಭಾಸ್ಕರ್ ಕೋಟ್ಯಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕ್ಷೇತ್ರದ ಪರಮ ಭಕ್ತರಾಗಿರುವಂಥ ಕಮಲಾಕ್ಷ ನಾಯಕರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಿರಿಯರಾದಂಥ ಮೋಹನ್ ಪಡಿವಾಳರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸದಾ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂಥ ಅಂಡಾರ ಮಹಾವೀರ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಕಾರ್ಕಳದ ಪ್ರಭಾತ್ ಜೈನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿದಾಗ ನಮಗೆ ಶಕ್ತಿ ಕೊಟ್ಟವರು ಪ್ರಭಾತ್ ಜೈನ್ ಅವರು. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಸಂಘಟಕರಲ್ಲಿ ಗೌರವರಾಗಿರುವಂಥ ವೃಷಭ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಾನು ಉದಯ್ ಕುಮಾರ್ ಹೆಗ್ಡೆ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಜವಾಬ್ದಾರಿಯನ್ನು ಹೊತ್ತು ಪೂರ್ವ ಸಂಚಾಲಕನಾಗಿ ಸಮಸ್ತ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾಡಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಬೇಕು. ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ಕಾವಂದರ ಬಗ್ಗೆ ಆಗ್ತಿರುವಂಥ ಅವಹೇಳನಕಾರಿ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸಿ, ನಾವು ಒಕ್ಕೊರಲಿನ ಅಭಿಪ್ರಾಯವನ್ನು ಮಂಡಿಸಿ ಶ್ರೀ ಕ್ಷೇತ್ರದ ಮತ್ತು ಕಾವಂದರ ಪರವಾಗಿ ನಾವು ಎಲ್ಲರೂ ಜೊತೆಯಾಗಿದ್ದೇವೆ ಅನ್ನೋ ಸಂದೇಶವನ್ನು ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಧರ್ಮಸ್ಥಳ ಅಂತೇಳಿ ಹೇಳುವಂಥದ್ದು, ಹೆಸರು ತೆಗೆಯುವಂಥದ್ದೇ ವಿಚಾರ ಇರಲಿಲ್ಲ. ಅದು ಮುಡಾಯಿತವರು ಮುಡಾಯಿಗೆ ಹೋಗುನು ಅಂತೇಳಿ ಒಂದು ನಮ್ಮ ತುಳುನಾಡಿನಲ್ಲಿ ಐತೆ. ಘಟ್ಟದ ಮೇಲಿನವರು ಕೂಡ ನಾವು ಕೆಳಗೆ ಹೋಗ್ತೇವೆ, ಕೆಳಗೆ ಹೋಗಿ ಬರಲಿಕ್ಕೆ ಉಂಟು, ಪಶ್ಚಿಮಕ್ಕೆ ಹೋಗಿ ಬಂದು ಈ ಥರ ಹೇಳ್ತಿದ್ದಂಥ ಒಂದು ವಾತಾವರಣ. ಅಂದರೆ ಈಶ್ವರನ ಸಾನ್ನಿಧ್ಯ, ಅದರೊಟ್ಟಿಗೆ ಅಣ್ಣಪ್ಪ ಸ್ವಾಮಿಯ ಒಂದು ಮಹಿಮೆ. ಇದನ್ನು ಒಂದು ತಲಾಂತರದಿಂದ ಅವರ ವಂಶ ಪಾರಂಪರ್ಯವಾಗಿ ಪೂಜ್ಯ ಕಾವಂದರು ಇದನ್ನು ಮುನ್ನಡೆಸಿಕೊಂಡು ಬಂದರು. ಅವರಿಗೂ ಕೂಡ ಅವರೊಂದು ಹೆಸರೆತ್ತಿ ಮಾತಾಡುವಂಥ ವಿಚಾರ ನಮ್ಮ ಈ ತುಳುನಾಡಿನಲ್ಲಿ ಇರಲಿಲ್ಲ. ನಮ್ಮ ಎಲ್ಲ ದೈವದ ನೇಮ ಆಗುವಾಗ ನಮ್ಮ ಮನೆ ದೇವರಿರ್ಬೋದು, ನಮ್ಮ ಕುಟುಂಬದ ದೈವಗಳಿರ್ಬೋದು, ಪರಿಹಾರಕ್ಕಾಗಿ ಸೂಚಿಸುವುದೇ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಳಿ, ಅಲ್ಲಿಂದ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ತುಳುನಾಡಿನ ಐಕ್ಯ. ಇಂಥ ಒಂದು ಕ್ಷೇತ್ರದ ಬಗ್ಗೆ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಕಳೆದ 1.5 ತಿಂಗಳಿಂದ ಮಾಡಲಾಯಿತು. ನಾವೆನಿಸಿದ್ವಿ ಏನೋ ಅಲ್ಲಿ ಏನೋ ಆಗಿದೋ ಅಂತೇಳಿ ಎಲ್ಲರೂ ಭಾವನೆ ಇದೆ. ಅಲ್ಲಿ ಏನಾಗಿದೆ, ಅಲ್ಲಿ ಊಟ ಹಾಕಿದ್ದಾರ, ಏನಾಗಿದೆ ಅಂತೇಳಿ. ಪೂಜ್ಯ ಕಾವಂದರು ನಾವು ಹೋದಾಗ ಹೇಳಿದರು, ಇಲ್ಲ ಇನ್ನೊಬ್ಬರೇ ಆಗಲಿ ಆದ್ರೇ ಒಳ್ಳೆಯದು, ಜನರಿಗೆ ಸತ್ಯ ಗೊತ್ತಾಗ್ತದೆ, ಆ ಮಂಜುನಾಥ ಅಣ್ಣಪ್ಪ ಇದ್ದಾನೆ, ಎಲ್ಲವನ್ನು ಹೇಗೆ ಬೇಕಾಗಿ ಮಾಡ್ತಾನೆ ಅಂತ ಪೂಜ್ಯ ಕಾವಂದರು ಕೂಡ ನಮಗೆ ಹೇಳಿದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಈಗ ನಮಗೆಲ್ಲರಿಗೂ ಗೊತ್ತುಂಟು. ನಮಗೆ ಮುಂಚೆನೇ ಸಂಶಯ ಇತ್ತು. ಸೌಜನ್ಯ ಹೋರಾಟ ಅಂತೇಳಿ ಇವರು ತಗೊಳ್ತಾರೆ. ಸೌಜನ್ಯ ಹೋರಾಟಕ್ಕೂ ತರ್ಕಿಕಾಂತಿಯವರು ಕೊಡಲಿಲ್ಲ. ಸಾಕ್ಷಿದಾರರು ವಿಭಾಗದಲ್ಲಿ ಇದ್ದದ್ದು, ಅಲ್ಲಿ CBI ಅವರ ರಿಪೋರ್ಟ್ ಇದ್ದರು, ಅಲ್ಲಿ ಗೌರ್ಮೆಂಟ್ ವಕೀಲರು ಅಡ್ವೊಕೇಟ್ ಅದನ್ನು ಕೋರ್ಟಿಗೆ ಸಬ್ಮಿಷನ್ ಮಾಡಲಿಲ್ಲ.
ಇಂಥ ಒಂದು ಅವ್ಯವಸ್ಥೆ ನಮಗೆ ಅದರ ಸೌಜನ್ಯನ ಒಂದು ನ್ಯಾಯ ಸಿಗದಿದ್ದದ್ದು ನಮ್ಮ ಪ್ರಥಮವಾಗಿ ನಮಗೆ ಬೇಸರ ಉಂಟು. ಅದಕ್ಕೆ ಪ್ರಥಮವಾಗಿ ಅವಳಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನ್ಯಾಯ ಸಿಗಬೇಕಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತುಂಟು. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅವಳ ತಾಯಿ ಮರುತನಿಖೆ ಆಗಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು. ಅದೊಂದು ಅಪ್ಲಿಕೇಶನ್ ಹಾಕಿದರೆ ಸಮಸ್ತ ಹಿಂದೂ ಸಮಾಜ ಆ ತಾಯಿ ಒಟ್ಟಿಗಿದ್ದೇವೆ. ನಮಗೂ ನಾವು ಹೆಣ್ಮಕ್ಳ ಸಂಸಾರ ಇರುವಂಥವರೇ ನಾವಿಲ್ಲಿ ಇರುವುದು. ಅಲ್ಲಿ ನ್ಯಾಯ ಸಿಗಬಾರ್ದಂತ ಯಾರೂ ಇಲ್ಲ. ಯಾರೇ ತಪ್ಪು ಮಾಡಿರಲಿ ಅದರಲ್ಲಿ ತಪ್ಪೇ, ಅದರಲ್ಲಿ ಏನು ರಾಜಿ ಮಾಡ್ಕೊಳ್ಳಿಕ್ಕಿಲ್ಲ. ಅದು ಇನ್ನೊಮ್ಮೆ ಅದು ಮರುತನಿಖೆಗೆ ಆ ಅಮ್ಮ ಒಪ್ಕೊಳ್ಬೇಕು. ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಅಂತೇಳಿ ಪ್ರಥಮವಾಗಿ ನಾವು ಈ ವಿಚಾರವನ್ನು ಜನರ ಮುಂದೆ ಇರ್ತೇವೆ. ಯಾಕಂತ ಹೇಳಿದರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಏನೇನೋ ಅಪಪ್ರಚಾರಗಳಾಗ್ತಾ ಉಂಟು, ವಾಸ್ತವಾಂಶ ಬೇರೆಯೇ ಉಂಟು. ಆನಂತರ ಎರಡನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಒಂದು ಯೋಜನೆಯಿಂದಾಗಿ ಇವತ್ತು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ. ಎಲ್ಲ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತೇವೆ. ಮಹಾತ್ಮ ಗಾಂಧೀಜಿಯವರ ಏನು ಕನಸುಂಟು ಅದು ನನಸಾಗಬೇಕಾದ್ರೆ ಒಬ್ಬ ಕಟ್ಟಕಡೆಯ ವ್ಯಕ್ತಿಯು ಮೇಲ್ವರ್ಗಕ್ಕೆ ಅವನ ಆರ್ಥಿಕ ಮಟ್ಟ ಮೇಲೆ ಬಂದು ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂದರೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಅನಿವಾರ್ಯವಾಗಿ ನಮಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಟ್ಟಿರುವಂಥ ಒಂದು ಕಾಣಿಕೆ ಅವನಿಂದಾಗಿ ಆಗಿದೆ. ಇದರಲ್ಲಿ ಗೊತ್ತಿರುವ ವಿಚಾರ. ನಮ್ಮ ಇಡೀ ಇವತ್ತೊಂದು ನಾಯಕತ್ವ ಇರ್ಬೋದು, ಲೀಡರ್ಶಿಪ್ಪು ಅಥವಾ ಒಂದು ಆರ್ಥಿಕವಾಗಿರ್ಬೋದು, ಅಥವಾ ಒಂದು ಊರಲ್ಲಿ ನಾವು ಒಂದು ಒಟ್ಟಾಗಿ ಎಲ್ಲ ಜಾತಿ ಮತ ಪಂಗಡ ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಕೂಡುವಂಥ ವ್ಯವಸ್ಥೆಯನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಕಾವಂದರು. ಅದರೊಟ್ಟಿಗೆ ಎಲ್ಲ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ, ದೇವಸ್ಥಾನ ಇರ್ಬೋದು, ಸ್ಕೂಲ್ ಇರ್ಬೋದು, ಒಬ್ಬ ಮಗು ಹೊಟ್ಟೆಯಲ್ಲಿರುವಾಗ ಆ ಮಗುವಿನಿಂದ ಹಿಡಿದು ಸತ್ತು ಆ ಸಂಸ್ಕಾರ ಆಗೋ ತನಕ ಅವನ ಅವನ ಒಂದು ಹ್ಯಾಬಿಟ್ಸ್ ಸರಿ ಇಲ್ಲದಿದ್ರು, ಡ್ರಿಂಕ್ಸ್ ಎಲ್ಲ ಇದ್ರೆ ಏನಿದ್ರು ಅದಕ್ಕೂ ಅವನಿಗೆ ಸುಧಾರಣೆಗೆ ಏನೇನು ಬೇಕು ಇದೆಲ್ಲವನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ನಮಗೆ ಸಮಾಜಕ್ಕೆ ಕೊಟ್ಟವರು ಪೂಜ್ಯ ಕಾವಂದರು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ. ಈಗ ರಾಜ್ಯಕ್ಕೆ ವಿಸ್ತರಣೆ ಆಗಿದೆ ಗ್ರಾಮಾಭಿವೃದ್ಧಿ ಯೋಜನೆ. ಅದನ್ನು ಪೈಲಟ್ ಆಗಿ ಮತ್ತೆ 4 ರಾಜ್ಯಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಇದು ಒಂದು ಇಡೀ ಭಾರತ ದೇಶದ ನಮ್ಮ ಒಂದು ಅಭಿವೃದ್ಧಿಯ ಇದು ಸಂಕೇತ ಗ್ರಾಮಾಭಿವೃದ್ಧಿ ಯೋಜನೆ, ಗ್ರಾಮೀಣಾಭಿವೃದ್ಧಿ. ಅದರಿಂದ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದಕ್ಕೆ ಆಗ ಇದು ಏನಾಗಿದೆ ಏನು ಅಂತ ಹೇಳಿ ಇದರಲ್ಲಿ ಕ್ಲಿಯರ್ ಆಗಬೇಕು. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಡ್ಡಿ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ದೊಡ್ಡ ಒಂದು ಗುಂಗನ್ನು ಜನರ ಮೇಲೆ ಹಾಕಿ ಬಿಟ್ಟಿದ್ದಾರೆ. ಅದು ಬ್ಯಾಂಕ್ನಿಂದ ಕೊಡುವಂಥ ದುಡ್ಡು, ಅದು ಬಡ್ಡಿ ಎಲ್ಲ ಬ್ಯಾಂಕಿಗೆ ಹೋಗ್ತದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಒಂದು BC ಟ್ರಸ್ಟ್, ಅದಕ್ಕೆ ಒಂದು ಕಮಿಷನ್ ಬರ್ತದೆ RBI ಇಂದ ಅಷ್ಟೇ. ಅದು ಸಾಲ ಜನರಿಗೆ ಕೊಡಿಸಿ ರಿಕವರಿ ಮಾಡಿಸಿಕೊಟ್ರೆ ಅವ್ರಿಗೆ ಕಮಿಷನ್ ಬರ್ತದೆ. 46,000 ಜನ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಇಂಥದ್ದು ವ್ಯವಸ್ಥಿತವಾದಂತೂ ಈ ವ್ಯವಸ್ಥೆ ಇರುವುದು, ಇದೇನು ಗೋಲ್ಮಾಲ್ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಇದೆಲ್ಲ ಪಾರದರ್ಶಕವಾಗಿ ಒಂದು ಟ್ರಸ್ಟ್ನ ಮುಖಾಂತರವಾಗಿ ನಡೆತಿರುವಂಥ ಈ ವ್ಯವಸ್ಥೆ. ಅದರಲ್ಲಿ ಕೂಡ ಕಮಿಷನಲ್ಲಿ ಬಂದ ದುಡ್ಡು ಉಳಿದ್ರೆ ಅದನ್ನು ಈ ಮಧ್ಯವರ್ಜನ ಶಿಬಿರ ಇಂಥ ಸಮಾಜಮುಖಿ ಕೆಲಸಗಳಿಗೆ ಮತ್ತೆ ಕಾವಂದರು ಅದನ್ನು ವಿನಿಯೋಗ ಮಾಡ್ತಾರೆ. ಆದ್ದರಿಂದ ಈ ಒಂದು ಅಪಪ್ರಚಾರದಿಂದ ಮುಕ್ತಿ ಕೊಡಬೇಕು. ಜನರಲ್ಲಿ ಏನು ಭಾವನೆ ಉಂಟು, ನಾವು ಕಟ್ಟದಿದ್ರೆ ಏನಾಗುವುದಿಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಬಿಡಿ. ಯಾಕಂತ ಹೇಳಿದ್ರೆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಕಟ್ಟದಿದ್ರೆ ಬ್ಯಾಂಕಿನ ದುಡ್ಡು ರಿಕವರಿ ಮಾಡ್ತಾರೆ. ನಾಳೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರದಿದ್ರು ಅದು ಬ್ಯಾಂಕಿನ ಥ್ರೂ ಅದು ರಿಕವರಿ ಆಗ್ತದೆ. ಆದ್ರಿಂದ ನಾವು ಅಂಥ ಅಪಪ್ರಚಾರಗಳಿಗೆ ಕಿವಿ ಕೊಡೋದು ಬೇಡ. ಇದು ನಮಗೊಂದು ಚಿನ್ನದ ಮೊಟ್ಟೆ. ಈ ಚಿನ್ನದ ಮೊಟ್ಟೆಯನ್ನು ಒಮ್ಮೆಲೆ ಎಲ್ಲ ತೆಗೆಯುವಂತೇಳಿ ಕೋಲಿಯನ್ನೇ ಒಮ್ಮೆ ಕೊಂದು ಬಿಟ್ಟಿದ್ರಂತೆ. ಈಗ ಅಂಥ ಪರಿಸ್ಥಿತಿ ಆಗಿದೆ. ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮುಗಿಸ್ಬಿಟ್ರೆ ಈ ನಮ್ಮ ಲಾನ್ ಮಾಡಿದ್ದು ಏನು ಅಂತ ಚಿನ್ನದ ಮೊಟ್ಟೆ ಅದನ್ನೊಂದು ನಾವು ಎಲ್ಲ ಅದರಲ್ಲಿದ್ದದ್ದನ್ನು ಕೂಡ ಹೊಟ್ಟೆಯೊಳಗಿರುವ ಚಿನ್ನ ಮೊಟ್ಟೆಗಳನ್ನು ನಾವೆಲ್ಲೂ ಒಳಗಾಗ್ಬೋದು ಅನ್ನೋಂಥ ಭಾವನೆಯಲ್ಲಿದ್ದೇವೆ. ಆದರೆ ನಾವು ಆಲೋಚನೆ ಮಾಡಬೇಕು. ನಮ್ಮ ಮನೆ ಮಟ್ಟ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವ್ಯವಸ್ಥೆಗೆ ಒಂದು ಪ್ರೇರಣೆಯಾಗಿದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಆದ್ದರಿಂದ ಈ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಕ್ಷೇತ್ರದ ಬಗ್ಗೆ ಆಗ್ತಿರುವಂಥ ಅಪಪ್ರಚಾರ ಇದು ನಾನು ಆಗ ಹೇಳಿದೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ ಏನು ಅಲ್ಲಿದ್ರು ಅದು ದೇವರು ನೋಡ್ಕೊಳ್ತಾರೆ. ಈಗ ನಿಮ್ಗೆ ಗೊತ್ತಾಯಿತು ಎಷ್ಟು ಅಪಪ್ರಚಾರ ಆಯ್ತು. ಈಗ ಆಗಿದ್ದೇನು ಏನೂ ಆಗಲಿಲ್ಲ. ಇನ್ನು ಅವರಿಗೆ ಏನು ಪನಿಷ್ಮೆಂಟ್ ಆದರೂ ಅಲ್ಲಿಗೆ ಆದಂಥ ಅಪಪ್ರಚಾರ ಅದೆಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಹೆಸರು ಕೆಳಗೋಯಿತು. ಇವರು ಫಸ್ಟಿಗೆ ಇದನ್ನು ಇನ್ಕ್ವೈರಿ ಮಾಡಿ ಗೂಡಿಯಲ್ಲಿಂದ ತಂದಿದ್ದಾರೆ ಅಥವಾ ಅದನ್ನು ಕೇಸ್ FIR ಕರೆಕ್ಟ್ ಮಾಡದೇನೆ ಇದು ಇನ್ಕ್ವೈರಿ ಮಾಡಿದ್ದೆ ತಪ್ಪಂತ ಭಾವನೆ ಆದರೂ ಇರಲಿ. ಈಗಾದರೂ ಒಂದು ಸಮರ್ಪಕವಾಗಿ SIT ತನಗೆ ಆಗ್ತಾ ಉಂಟು. ಇನ್ನಾದರೂ ನ್ಯಾಯ ಗೊತ್ತಾಗಲಿ, ಸಮಾಜಕ್ಕೆ ನೈಜತೆ ಗೊತ್ತಾಗಲಿ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರಿಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು. ಅದಕ್ಕಾಗಿ ನಾವು ನಾಳೆ 10ನೇ ತಾರೀಕಿಗೆ 10 ಗಂಟೆಗೆ ಬೆಳಿಗ್ಗೆ ಕುಕುಂದೂರು ಪಂಚಾಯತ್ ಮೈದಾನದಲ್ಲಿ ನಾವೊಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬರಬೇಕು. ಯಾಕಂದರೆ ವಿಚಾರ ಏನಂತ ತಿಳ್ಕೊಳ್ಬೇಕು. ಮತ್ತೆ ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಈ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರುವಂಥ ಒಂದು ದಬ್ಬಾಳಿಕೆ ನಾವು ಕೇಳಿದ್ವಿ. ಅಲ್ಲಿ
ಈಶಾ ಫೌಂಡೇಶನ್ ಮೇಲೆ ಆಯಿತು, ಶನಿ ಸಿಂಗಾಪುರ ಮೇಲೆ ಆಯಿತು, ಶಬರಿಮಲೆ ಮೇಲೆ ಆಯಿತು ಅಂತೇಳಿ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕಾಲಬುಡಕ್ಕೆ ಧರ್ಮಸ್ಥಳಕ್ಕೆ ಬಂದಿದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳವೇ ಇವತ್ತು ಧಾರ್ಮಿಕವಾಗಿ ಅಲ್ಲದೆ ಸಾಮಾಜಿಕವಾಗಿ ಕ್ರಾಂತಿ ಮಾಡ್ತಿರುವಂಥ ಒಂದು ದೇವಸ್ಥಾನ. ಅಲ್ಲಿ ಮಟ್ಟ ಹಾಕಿದ್ರೆ ಇದೆಲ್ಲ ವ್ಯವಸ್ಥೆಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಷಡ್ಯಂತ್ರ ರೂಪಿಸಿದ್ದಾರೆ. ಅದರಿಂದ ಇದೆಲ್ಲವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಇದನ್ನು ತಿಳ್ಕೊಂಡು ಸಮಾವೇಶಕ್ಕೂ ಬರಬೇಕು. ಸತ್ಯಾಸತ್ಯತೆ ಏನಂತೇಳಿ ಎಲ್ಲರೂ ನೀವು ಜನರೆಲ್ಲರೂ ವಿಮರ್ಶೆ ಮಾಡಬೇಕು ಅಂತೇಳಿ ನಾನು ವಿಜ್ಞಾಪನೆ ಮಾಡ್ತಿದ್ದೇನೆ. ನಾವು ಸಭೆ ಯಾಕೆ ಮಾಡ್ತಾ ಇದ್ದೇವೆ, ಸಭೆಯ ಉದ್ದೇಶ ಏನು ಎನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ. ಒಂದನೇದಾಗಿ ನಮ್ಮ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂಬುದನ್ನು ಜನರಿಗೆ ನೆನಪು ಮಾಡಲಿಕ್ಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಧರ್ಮದ್ರೋಹಿಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾವಿತ್ರ್ಯತೆಯನ್ನು ಕೆಡಿಸಲು ಮುಂದಾದವರ ಕಪಟತನದ ಬಗ್ಗೆ ಎಚ್ಚರವನ್ನು ಮೂಡಿಸಲಿಕ್ಕಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾವಿರಾರು ಪ್ರಾಚೀನ ದೇವಸ್ಥಾನಗಳ ಉಳಿವಿಗಾಗಿ ಜೀರ್ಣೋದ್ಧಾರ ಮಾಡಿರುವ ಬಗ್ಗೆ ಜನರಿಗೆ ಅರಿವು ಮೂಡಿಸಲಿಕ್ಕಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವರ್ಚಸ್ಸಿಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಕುತಂತ್ರವನ್ನು ಕೊನೆಗಾಣಿಸಲಿಕ್ಕಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಮಾಜದ ಒಳಿತಿಗಾಗಿ ಲೋಕಾರ್ಪಣೆಗೊಂಡಂಥ ವಿವಿಧ ಕಾರ್ಯಕ್ರಮಗಳ ಪರಿಕಲ್ಪನೆ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಅಭಿಪ್ರಾಯವನ್ನು ಹಬ್ಬಿಸುತ್ತಿರುವ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ನಾವು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರನ್ನು ಕೆಡಿಸಲು ಮಾಡುತ್ತಿರುವ ದೊಡ್ಡ ಒಳಸಂಖ್ಯೆಯ ಬಗ್ಗೆ ಜನರನ್ನು ಅರಿವು ಮೂಡಿಸುವ ಕೆಲಸಕ್ಕಾಗಿ ನಾವು ಈ ಒಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸಿದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೆನಪು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ 764 ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಗೆ 10.50 ಕೋಟಿ ರೂಪಾಯಿ ವೆಚ್ಚ ಕ್ಷೇತ್ರದಿಂದ ಆಗಿದೆ. 16,991 ದೇವಸ್ಥಾನದ ಜೀರ್ಣೋದ್ಧಾರಗಳಿಗೆ 205.97 ಕೋಟಿ ರೂಪಾಯಿಯನ್ನ ಕ್ಷೇತ್ರದಿಂದ ಒದಗಿಸಿಕೊಟ್ಟಿದೆ. ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ 350 ಪಾಳುಬಿದ್ದ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ. ರಾಜ್ಯದ 920 ಕೆರೆಗಳನ್ನು ಹೂಳೆತ್ತಿ ಪುನಶ್ಚೇತನ ಮಾಡುವಂತಹ ಕೆಲಸವನ್ನ ಕ್ಷೇತ್ರದಿಂದ ಆಗಿದೆ. ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಣಕ್ಕೆ 33,897 ಶಾಲೆಗಳಿಗೆ 72.51 ಕೋಟಿ ರೂಪಾಯಿಯನ್ನ ಕ್ಷೇತ್ರದಿಂದ ಒದಗಿಸಲಾಗಿದೆ. ಗ್ರಾಮ ಕಲ್ಯಾಣ ಯೋಜನೆ ಅಡಿಯಲ್ಲಿ 10,438 ಯೋಜನೆಗಳಿಗೆ 77.53 ಕೋಟಿಯನ್ನ ಕ್ಷೇತ್ರದಿಂದ ಒದಗಿಸಲಾಗಿದೆ. 80,082 ನಿರ್ಗತಿಕ ಕುಟುಂಬಗಳಿಗೆ 113.99 ಕೋಟಿ ಮಾಶಾಸನವನ್ನು ಕ್ಷೇತ್ರದಿಂದ ಒದಗಿಸಲಾಗಿದೆ. 32,763 ವಿಕಲಚೇತನರಿಗೆ 9,037.37 ಕೋಟಿ ಮೊತ್ತದ ಸಲಕರಣೆಗಳನ್ನು ಒದಗಿಸಲಾಗಿದೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ, ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಕ್ಷೇತ್ರ ಪದ್ಧತಿ ಪ್ರಕಾರ ನಿರ್ವಹಿಸುತ್ತಿರುವ ಪೂಜ್ಯರಿಗೆ ದುಷ್ಟರು ಮಾಡುತ್ತಿರುವ ಈ ಅವಮಾನವನ್ನ ಸಹಿಸಲು ಸಾಧ್ಯವಿಲ್ಲ ಎಂಬುದನ್ನ ಸಮಾಜಕ್ಕೆ ನಾವು ಸಂದೇಶ ಕೊಡಬೇಕೆನ್ನುವಂತ ಕಾರ್ಯಕ್ರಮದಲ್ಲಿ ಈ ಒಂದು ಜನಾಗ್ರಹ ಸಭೆಯನ್ನ ಮಾಡ್ತಾ ಇದ್ದೇವೆ. ಈ ಜನಾಗ್ರಹ ಸಭೆಗೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಭಕ್ತ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿ ನಾವೆಲ್ಲ ಕ್ಷೇತ್ರದ ಪರವಾಗಿ ಮತ್ತು ಕಾವಂದರ ಪರವಾಗಿದ್ದೇವೆ ಎನ್ನುವಂತ ಶಕ್ತಿಯನ್ನು ತೋರಿಸುವುದಕ್ಕಾಗಿ ಒಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ.